ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಇಲ್ಲಿ 12 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ನಾನು ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ, ಕಾರಣಾಂತರಗಳಿಂದ ಆ ಒಂದು ವಿಡಿಯೋ ಶೋ ಆಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಈ ರೀತಿ ಎಲ್ಲ ರೌಂಡ್ ಹಾಕಿದ್ದೇನೆ. ಸೊ ಎಕ್ಸ್ಪ್ಲೇಷನ್ ಮಾಡುವಾಗ ಆ ಒಂದು ವಿಡಿಯೋ ಡಿಲೀಟ್ ಆಯಿತು ಕಾರಣಾಂತರಗಳಿಂದ. ಸೊ ಇಲ್ಲಿ ರಾಜಾ ರಾಜೇಶ್ವರಿ ಟ್ರೇಡಿಂಗ್ ಕಂಪ್ನಿ ಲಿಮಿಟೆಡ್ ಇಶ್ಯೂಡ್ ಎಷ್ಟಿದೆ? 80,000 ಒಂದು ಕಂಪ್ನಿದು ಏನಿದೆ ಇಶ್ಯೂಡ್ ಶೇರ್ ಇದೆ, ಇಕ್ವಿಟಿ ಶೇರ್ ಇದೆ ಆಯಿತಾ. ಎಷ್ಟಂತೆ? 100 ಈಚ್ ಅಂತೆ ಆಯಿತಾ. ಇಲ್ಲಿ ಯಾವ ಟೈಪ್ ಪ್ರೀಮಿಯಮೇ ನಿಮಗೆ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. ಜನರಲ್ ಎಂಟ್ರೀಸ್ನಲ್ಲಿ 12 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿ ನೋಡಿ ನಿಮಗೆ ತಪ್ಪದೇ ಬರುತ್ತೆ. ನಾನು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನಮಗೆ ಆನ್ ಅಪ್ಲಿಕೇಶನ್ ಮನಿ ಎಷ್ಟು? 20 ರೂಪಾಯಿ ಕೊಟ್ಟಿದ್ದಾರೆ. ಆನ್ ಅಲಾಟ್ಮೆಂಟ್ ಮನಿ ಎಷ್ಟು ಕೊಟ್ಟಿದ್ದಾರೆ? 40 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಕೊಟ್ಟಿದ್ದಾರೆ ಎಷ್ಟು? 10 ರೂಪಾಯಿ ಇದೆ ಆಯಿತಾ. ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು ಕೊಟ್ಟಿದ್ದಾರೆ? 50 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದು ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಸಾಕು, ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ. 9 ಇಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ, ಕಾಲಮ್ ಹಾಕಿ ನಾವು ಬರೆದ್ರೆ ಸಾಕು ಆಯ್ತಾ. ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್ ಆಯ್ತಾ, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಟೋಟಲ್ ಆಗಿ 9 ಇಲ್ಲಿ 9 ನಿಮಗೆ ಜರ್ನಲ್ ಎಂಟ್ರೀಸ್ ಬರುತ್ತೆ. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ, ಅಂದರೆ ಇಲ್ಲಿ ಒಟ್ಟಾರೆ 12 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಆಯ್ತಾ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಇಲ್ಲಿ ನಿಮಗೆ ಈ ಒಂದು ಇದೆಯಲ್ಲ 7ನೇ ಜರ್ನಲ್ ಎಂಟ್ರೀಸ್ ಮತ್ತು ಇಲ್ಲಿ 8ನೇ ಜರ್ನಲ್ ಎಂಟ್ರೀಸ್ ಮತ್ತು 9ನೇ ಜರ್ನಲ್ ಎಂಟ್ರೀಸ್ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಹಿಂಗೆ ಇಲ್ಲಿ ಎಷ್ಟು 12 ಮಾರ್ಕ್ಸ್ಗೆ ನಿಮಗೆ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಆಯ್ತಾ. ರಾಜಾ ರಾಜೇಶ್ವರಿ ಕಂಪ್ನಿ ಲಿಮಿಟೆಡ್ ಇದೆ ಆಯ್ತಾ. 80,000 ಇಕ್ವಿಟಿ ಶೇರ್ ಇದೆ ಅವ್ರದ್ದು ಆಯ್ತಾ. ಏನಿದೆ ಇಕ್ವಿಟಿ ಶೇರ್ ಇದೆ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ ಆಯ್ತಾ. ಇವಾಗ ಎಷ್ಟಂತೆ? 100 ಈಚ್ ಅಂತೆ ಆಯ್ತಾ. ಇಲ್ಲಿ ನೋಡಿ ಆಟ್ ಎ ಪ್ರೀಮಿಯಂ ಕೊಟ್ಟಿದ್ದಾರೆ 10 ರೂಪೀಸ್ ಪರ್ ಶೇರ್ ಆಯ್ತಾ. ಅಮೌಂಟ್ ವಾಸ್ ಪೇಬಲ್ ಆಸ್ ಫಾಲೋಸ್ ಆಯ್ತಾ. ಅಪ್ಲಿಕೇಶನ್ ಮನಿ ಎಷ್ಟಿದೆ? 20. ನಾವು 80,000 ಇಂಟು 20 ಮಾಡಿ ನಾವು ಅಪ್ಲಿಕೇಶನಲ್ಲಿ ಇಲ್ಲಿ ತೆಗೆದುಕೋಬೇಕು, ಅಂದರೆ ರಿಸೀವ್ ಮಾಡ್ಕೋಬೇಕು. ಇವಾಗ ಅಪ್ಲಿಕೇಶನ್ ಎಷ್ಟಿದೆ? 20,000 ಇದೆ. 70,000 ಕಂಪನಿದು ಇಕ್ವಿಟಿ ಶೇರ್ ಇದೆ. ಇಲ್ಲಿ ನೋಡಿ ಬ್ಯಾಂಕ್ ಇದು ಬರಿಬೇಕು, ಏನಂತ ಬರಿಬೇಕು? ಬ್ಯಾಂಕ್ ಅಕೌಂಟ್ ಡೆಟರ್ ಆಯ್ತಾ. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಬರೀಬೇಕು. 80,000 ಇಂಟು 20 ಮಾಡಿದರೆ 16 ಲಕ್ಷ. ಇಲ್ಲಿ ಮೈನಸ್ 16 ಲಕ್ಷ ತೋರಿಸ್ಬೇಕು. ಡೆಬಿಟ್ ಸೈಡ್ನಲ್ಲಿ 16 ಲಕ್ಷ ಡೆಬಿಟ್, ಇಲ್ಲಿ ಮೈನಸ್ ಕ್ರೆಡಿಟ್ ಸೈಡ್ನಲ್ಲಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಆಯ್ತಾ ಅಕೌಂಟ್ 16 ಲಕ್ಷ ಇಲ್ಲಿ ತೋರಿಸ್ಬೇಕು. ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೋಬೇಕು. ಅಂದರೆ ಈ ಅಪ್ಲಿಕೇಶನ್ ಏನು 20 ಅಂತ ನಮಗೆ ಹೇಳಿದಾರಲ್ಲ, ಈ ಮೊದಲಿಗೆ 80,000 ಅಂತ 20 ಅಂತ ನಾವು ಮೊದಲಿಗೆ ಇಶ್ಯೂ ಮಾಡ್ಕೋಬೇಕು ಬ್ಯಾಂಕಿಗೆ ಆಯ್ತಾ. ಬ್ಯಾಂಕಿಗೆ ಇಶ್ಯೂ ಮಾಡಿದ ತಕ್ಷಣ ಅದೇನಾಗುತ್ತೆ? ಬ್ಯಾಂಕಿಗೆ ರಿಸೀವ್ ಆಗುತ್ತೆ ಅಮೌಂಟ್ ಎಷ್ಟು? 16 ಲಕ್ಷ. ಇಲ್ಲಿ ನೋಡಿ ಕ್ರೆಡಿಟ್ ಸೈಡ್ನಲ್ಲಿ. ಇವಾಗ ಎರಡನೇದು, ಇದಕ್ಕೊಂದು ಮಾರ್ಕ್ಸ್ ಬಂತು. ಇವಾಗ ಎರಡನೇದು ಆಯ್ತಾ. ಇಲ್ಲಿ ಅವನ ಅಪ್ಲಿಕೇಶನ್ ಮನಿ 20 ರೂಪಾಯಿ ಕೊಟ್ಟಿದ್ದಾರೆ. ಅವನ ಅಲಾಟ್ಮೆಂಟ್ 40 ರೂಪೀಸ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 50 ರೂಪಾಯಿ ಕೊಟ್ಟಿದ್ದಾರೆ. ಆಲ್ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಮನಿ ವಾಸ್ ಡೂಲಿ ರಿಸೀವ್ಡ್ ಆಯ್ತಾ. ಮನಿ ವಾಸ್ ಡೂಲಿ ರಿಸೀವ್ಡ್ ಆಗಿದೆ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್. ಈ 10,000 ನಾವು ಎಲ್ಲಿ ಲೆಸ್ ಮಾಡಿ? 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಲೆಸ್ ಮಾಡಬೇಕು. ಆ ಲೆಸ್ ಮಾಡಿರುವಂಥ 10,000 ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ 7ನೇ ಜರ್ನಲ್ ಎಂಟ್ರೀಸ್ ಮತ್ತು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಶೇರ್ ದ ಡೈರೆಕ್ಟರ್ಸ್ ಪ್ರಾಪರ್ಟೆಡ್ ದೀಸ್ ಶೇರ್ಸ್ ರೀ ಇಶ್ಯೂ ಮಾಡ್ಕೊಂಡಿದ್ದಾರೆ ಮತ್ತೆ ಆಯ್ತಾ. ಆಸ್ ಎ ಫುಲ್ಲಿ ಪೇಡ್ ಅಂತ ಎಷ್ಟು? 80 ಅಂತೆ. ಈ 80 ಏನಿದಿಲ್ಲ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ರಿಗಾರ್ಡಿಂಗ್ ರೀ ಇಶ್ಯೂ ಅಂದಿದ್ದಾರೆ. ಇಲ್ಲಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಾಜಾ ರಾಜೇಶ್ವರಿ ಕಂಪ್ನಿ ಲಿಮಿಟೆಡ್ ಅಂತ ಹಾಕಬೇಕು ಹೆಡ್ಲೈನ್. ಇಲ್ಲಿ SL ಡೇಟ್ ಹಾಕಿದ್ರು ಕೂಡ ನಡೆಯುತ್ತೆ. SL ನಂಬರ್ ಇಲ್ಲಾಂದರೆ ಡೇಟ್ ಹಾಕಿದ್ರು ಕೂಡ ನಡೆಯುತ್ತೆ. ಪರ್ಟಿಕ್ಯುಲರ್ಸ್ LF ಅಂದರೆ ಲೇಜರ್ ಫಾಲೋಯಿಂಗ್ ಡೆಬಿಟ್ ಕ್ರೆಡಿಟ್ನಲ್ಲಿ ಆಯ್ತಾ. ಈ ಅಮೌಂಟ್ ಏನಿದೆಯಲ್ಲ ಇವಾಗ ಆನ್ ಅಪ್ಲಿಕೇಶನ್ ಮನಿ 20 ಏನು ಕೊಟ್ಟಿದಾರಲ್ಲ, 80,000 ಇಂಟು 20 ಮಾಡಿ ಇಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಬ್ಯಾಂಕ್ಗೆ ರಿಸೀವ್ ಮಾಡ್ಕೋಬೇಕು ಮೊದಲಿಗೆ ಅಮೌಂಟ್. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಯ್ತಾ. 80,000 ಇಂಟು 20 16 ಲಕ್ಷ ಮೈನಸ್ ಇಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ನಲ್ಲಿ 16 ಲಕ್ಷ ಇಲ್ಲಿ ತೋರಿಸಬೇಕು. ಬೀಯಿಂಗ್ನಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಗಿದೆ. ಇವಾಗ ಎರಡನೇದು ಜರ್ನಲ್ ಎಂಟ್ರೀಸ್. ಇಕ್ವಿಟಿ ಈ ಅಮೌಂಟ್ ಏನಿದೆಯಲ್ಲ ಮತ್ತೆ ಟ್ರಾನ್ಸ್ಫರ್ ಮಾಡಬೇಕು ಮುಂದಿನ ಜರ್ನಲ್ ಎಂಟ್ರೀಸ್ಗೆ. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯ್ತಾ. ಇವಾಗ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಈ 16 ಲಕ್ಷ ಏನಿದೆಯಲ್ಲ ಸೇಮ್ ಇಲ್ಲಿ ಬರೀಬೇಕು. 16 ಲಕ್ಷ ಮೈನಸ್ 16 ಲಕ್ಷ ಮುಗಿತು. ಇವಾಗ ಅಲಾಟ್ಮೆಂಟ್ ನೋಡಿ ಸ್ನೇಹಿತರೆ, ಇಲ್ಲಿ 3ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದ ತಕ್ಷಣ ಇಲ್ಲಿ ನೆಟ್ನಲ್ಲಿ ಇಟ್ಕೊಳ್ಳಿ ಆಯ್ತಾ. ಇದಕ್ಕೊಂದು 2 ಜರ್ನಲ್ ಎಂಟ್ರೀಸ್ ಬರುತ್ತೆ ಅಪ್ಲಿಕೇಶನ್ಗೆ, ಇದಕ್ಕೊಂದು 2 ಇಲ್ಲಿ 2 ಬರುತ್ತೆ ರೀ ಇಶ್ಯೂಡ್ಗೆ ಆಯ್ತಾ. ಇನ್ನೊಂದು ಬರುತ್ತೆ ಫೈನಲ್ ಆಗಿ 9ನೇ ಜರ್ನಲ್ ಎಂಟ್ರೀಸ್. ಸೊ ಮುಗಿತು, 9 ಜರ್ನಲ್ ಎಂಟ್ರೀಸ್ಗಳಾಗಿರುತ್ತೆ ಇದು ಆಯ್ತಾ. ಇಲ್ಲಿ ನೋಡಿ ಇವಾಗ ಅಲಾಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? 40 ರೂಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ಕ್ಲೂಡಿಂಗ್ ಅಂದಿದ್ದಾರೆ ಆಯ್ತಾ. ಇವಾಗ 80,000 ಇಲ್ಲಿ ನೋಡಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಆಯ್ತಾ. ಇದು ಸ್ವಲ್ಪ ತಪ್ಪಾಗಿತ್ತು. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು ಆಯ್ತಾ. ಟು ಪ್ರೀಮಿಯಂ ಅಕೌಂಟ್ ಅಂತ
ಗೊತ್ತಾಯ್ತಾ? ಈ ಮೂರನೇ ಜರ್ನಲ್ ಎಂಟ್ರೀಸ್ ನಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ. ಏನಂತ ಬರುತ್ತೆ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಪ್ರೀಮಿಯಂ ಅಕೌಂಟ್ ಅಂತ ಬರೀಬೇಕು. ಆಯ್ತಾ? 80,000 ಇಲ್ಲಿ ಕೂಡ 80,000 ಇಲ್ಲಿ 80,000. ಇವಾಗ ನಮಗೆ ಪ್ರೀಮಿಯಂ ಆಯ್ತಾ 80,000 ಇಲ್ಲಿ ನಾವು ಬರೆದುಕೊಂಡಿದ್ವಿ. ನಮಗೆ ಪ್ರೀಮಿಯಂ ಕೊಟ್ಟಿದ್ದಾರೆ ಎಷ್ಟು? ಪ್ರೀಮಿಯಂ 10 ರೂಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 80,000 ಇಂಟು 10 ಎಷ್ಟು? 8 ಲಕ್ಷ ಆಗುತ್ತೆ. ಅದೇ ರೀತಿ ಇವಾಗ ಇಲ್ಲಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಆಯ್ತಾ 80,000 ಇದೆ. ಇದು ಎಲ್ಲಿವರೆಗೆ ಬರೀಬೇಕು? ಅಪ್ ಟು 6 ಜರ್ನಲ್ ಎಂಟ್ರೀಸ್ ವರೆಗೆ ಬರುತ್ತೆ ಇದು 80,000. ಅಲ್ಲಿ ಹೋಗಿ ನಾವು 80,000 ಒಳಗೆ 10,000 ಇದು ಮೈನಸ್ ಮಾಡಬೇಕಾಗುತ್ತೆ. ಇದು ಇಲ್ಲ ನಿಮ್ಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಈ 80,000 ಇಲ್ಲಿ ನೋಡಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ 80,000 ಇಂಟು ಅಲಾಟ್ಮೆಂಟ್ ಮನಿ ಎಷ್ಟಿದೆ? 40 ರೂಪೀಸ್ ಇದೆ ಆಯ್ತಾ, 40 ರೂಪಾಯಿ. 80,000 ಇಂಟು 40 ಎಷ್ಟು? 32 ಲಕ್ಷ. ಇವಾಗ ಈ 30 ಹೆಂಗ್ ಬಂತಂದ್ರೆ, ಇವಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ 30 ಹೆಂಗ್ ಬಂತಂದ್ರೆ ಇಲ್ಲಿ ನೋಡಿ ಆಯ್ತಾ, 40ರೊಳಗೆ 10 ಮೈನಸ್ ಮಾಡಿ ಎಷ್ಟು ಬರುತ್ತೆ ಆಯ್ತಾ. ಇಲ್ಲಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 40 ರೂಪೀಸ್ ಏನಿದೆ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಪ್ರೀಮಿಯಂ ಕೂಡ 10 ರೂಪೀಸ್ ಅವರೇ ಕೊಟ್ಟಿದ್ದಾರೆ ಆಯ್ತಾ. 40ರೊಳಗೆ 10 ಮೈನಸ್ ಮಾಡಿ, ಅವಾಗ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ ಎಷ್ಟು? 30 ಆಯ್ತಾ. 80,000 ಇಂಟು 30 ಮಾಡಿದ ತಕ್ಷಣ 24 ಲಕ್ಷ. ಅದೇ ರೀತಿ ಇಲ್ಲಿ 80,000 ಇಂಟು 10 ಮಾಡಿದ ತಕ್ಷಣ ಇಲ್ಲಿ 8 ಲಕ್ಷ ಆಯ್ತಾ. 80,000 ಇಂಟು 40 ಮಾಡಿದ ತಕ್ಷಣ 32 ಲಕ್ಷ ಬರುತ್ತೆ ಆಯ್ತಾ. ಸೊ ಇಲ್ಲಿ ಮೈನಸ್ ಇಡಬೇಕಾಗುತ್ತೆ. ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ತೋರಿಸ್ಬೇಕು, ಯಾಕಂದ್ರೆ ಇಲ್ಲಿ 2 ಇದೆ ಆಯ್ತಾ. 2 ಇದ್ದಿದ್ದು ಡೈರೆಕ್ಟ್ ಆಗಿ ಇಲ್ಲೇ ಬರುತ್ತೆ. ಇಲ್ಲಿ ಡೆಟರ್ ಇದ್ದಿದ್ದು ನಾವು ಇಲ್ಲಿ ಡೆಟರ್ ಅಂದ್ರೆ ಡೆಬಿಟ್ ಆಗಿದೆ ಅಂತ ಆಯ್ತಾ. ಡೆಟರ್ ಇಲ್ಲಿ ನಾವು ತೋರಿಸಬೇಕು. ಇವಾಗ ಬೀಂಗ್ ನಲ್ಲಿ ಏನು ಬರಬೇಕು? ಬೀಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಆಗಿದೆ ಇನ್ಕ್ಲೂಡಿಂಗ್ ಪ್ರೀಮಿಯಂ, ಇಷ್ಟೇ ಬರೀಬೇಕು. ಇವಾಗ ಈ ಅಮೌಂಟ್ ಏನಿದೆಯಲ್ಲ ಶೇರ್ ಅಲಾಟ್ಮೆಂಟ್ ಮನಿ ಇದು ರಿಸೀವ್ ಮಾಡ್ಕೋಬೇಕು ಇವಾಗ ಬ್ಯಾಂಕ್ ಅಕೌಂಟ್ಗೆ ಆಯ್ತಾ. ಈ ಅಮೌಂಟ್ ಏನಿದೆಯಲ್ಲ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಮಾಡ್ಕೋಬೇಕು. ಹೇಗೆ ನಾವು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿದ್ದಲ್ಲ ಹಾಗೆ ಇದು ರಿಸೀವ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಬೀಂಗ್ ನಲ್ಲಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. 32 ಲಕ್ಷ ಏನಿದಿಲ್ಲ ಟ್ರಾನ್ಸ್ಫರ್ ಇಲ್ಲಿ ಮಾಡಬೇಕು. 32 ಲಕ್ಷ ಮೈನಸ್ 32 ಲಕ್ಷ ಮುಗಿತು ಆಯ್ತಾ. 32 ಲಕ್ಷ ಅಂದ್ರೆ ಇವಾಗ ಈ ಅಮೌಂಟ್ ಏನಿದಿಲ್ಲ ಮತ್ತೆ ರಿಸೀವ್ ಮಾಡ್ಕೋಬೇಕು ಮುಂದಿನ ಜರ್ನಲ್ ಎಂಟ್ರೀಸ್ಗೆ. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬೀಂಗ್ ನಲ್ಲಿ ಏನಂತ ಬರೀಬೇಕು? ಬೀಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಈ 32 ಲಕ್ಷ ಏನಿದಿಲ್ಲ ಮುಂದಿನ ಜರ್ನಲ್ ಎಂಟ್ರೀಸ್ಗೆ ರಿಸೀವ್ ಮಾಡ್ಕೋಬೇಕು ಆಯ್ತಾ. 32 ಲಕ್ಷ ಇಲ್ಲಿ ಮೈನಸ್ 32 ಲಕ್ಷ ಮುಗಿತು. ಇವಾಗ ಫಸ್ಟ್ ಅಂಡ್ ಫೈನಲ್ ಕಾಲ್ 50 ರೂಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 5ನೇ ಜರ್ನಲ್ ಎಂಟ್ರೀಸ್ ನಲ್ಲಿ ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ 80,000 ಇಂಟು 50, ಯಾಕಂದ್ರೆ ಇಲ್ಲಿ 50 ರೂಪೀಸ್ ಇದೆ. ಎಷ್ಟಾಗುತ್ತೆ? ಇಲ್ಲಿ 40 ಲಕ್ಷ ಆಯ್ತಾ. ಇಲ್ಲಿ ನೋಡಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯ್ತಾ. ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯ್ತಾ. ಇಲ್ಲಿ ಬೀಂಗ್ ನಲ್ಲಿ ಏನು ಬರೀಬೇಕು? ಬೀಂಗ್ ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಮನಿ ಟ್ರಾನ್ಸ್ಫರ್ ಅಂತ ಬರೀಬೇಕು ಆಯ್ತಾ. 40 ಲಕ್ಷ ಮುಗೀತು. ಇವಾಗ ಇಲ್ಲಿ ನೋಡಿ ಈ 40 ಲಕ್ಷ ಏನಿದೆಯಲ್ಲ ಇಲ್ಲಿ ರಿಸೀವ್ ಮಾಡ್ಕೋಬಾರ್ದು ಆಯ್ತಾ. ಇಲ್ಲಿ ನೋಡಿ ಇವಾಗ 6ನೇ ಜರ್ನಲ್ ಎಂಟ್ರೀಸ್ ನಲ್ಲಿ ಬಂದ ತಕ್ಷಣ ಇಲ್ಲಿ ಏನಂದಿದ್ದಾರೆ? ರಿಸೀವ್ಡ್ ಎಕ್ಸೆಪ್ಟ್ ಅಂದಿದ್ದಾರೆ. ಫಸ್ಟ್ ಅಂಡ್ ಫೈನಲ್ ಕಾಲ್ ಈ 10,000 ಇಲ್ಲಿ ಶೇರ್ ಆಗಿದೆ ಮತ್ತೆ ಆಯ್ತಾ. ದ ಡೈರೆಕ್ಟರ್ಸ್ ಏನ್ ಮಾಡಿದ್ದಾರೆ? ಪ್ರಾಪರ್ಟೆಡ್ ದೀಸ್ ಶೇರ್ಸ್ ಮತ್ತೆ ರೀ ಇಶ್ಯೂ ಮಾಡ್ಕೊಂಡಿದ್ದಾರೆ 80 ಅಂತೆ ಆಯ್ತಾ. ಇಲ್ಲಿ ನೋಡಿ ಇವಾಗ ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂಡ್ ಮನಿ ವಾಸ್ ಡೂಲಿ ರಿಸೀವ್ಡ್ ಆಗಿದೆ ಅವರಿಗೆ ಎಕ್ಸೆಪ್ಟ್ ಅಂತೆ. ಎಷ್ಟು? ಫಸ್ಟ್ ಅಂಡ್ ಫೈನಲ್ ಕಾಲ್ 10,000 ರಿಸೀವ್ಡ್ ಆಗಿದೆ ಅಂತೆ. ಅವಾಗ ನಾವೇನು ಮಾಡಬೇಕು? ಈ 80,000 ಒಳಗೆ ಆಯ್ತಾ 10,000 ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ? 70,000 ಬರುತ್ತೆ. ಈ 70,000 ಏನು ಬಂತಲ್ಲ ನಾವು ಇಂಟು 50 ಅಂತೆ ಆಯ್ತಾ. ಫಸ್ಟ್ ಅಂಡ್ ಫೈನಲ್ ಕಾಲ್ 50 ಅಂತ ಇಲ್ಲಿ ಬರೀಬೇಕು. ಇವಾಗ ನೋಡಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀಬೇಕು. ಬೀಂಗ್ ನಲ್ಲಿ ಏನು ಬರೀಬೇಕು? ಬೀಂಗ್ ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಮನಿ ರಿಸೀವ್ಡ್ ಆಗಿದೆ. ಎಷ್ಟು? 70,000 ಅಂದ್ರೆ 80,000 ಒಳಗೆ 10,000 ಮೈನಸ್ ಮಾಡಿ. ಇಲ್ಲಿ ನೋಡಿ ಈ 80,000 ಒಳಗೆ ಇಲ್ಲಿ ರಿಸೀವ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಎಕ್ಸೆಪ್ಟ್ ಎಷ್ಟು? ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟು ರಿಸೀವ್ ಆಗಿದೆ? 10,000. ಇಲ್ಲಿ ನೋಡಿ ಇಲ್ಲಿ 6ನೇ ಜರ್ನಲ್ ಎಂಟ್ರೀಸ್ ನಲ್ಲಿ ಬಂದ ತಕ್ಷಣ ಇಲ್ಲಿ ಮೈನಸ್ ಮಾಡಬೇಕು. 80,000 ಒಳಗೆ 10,000 ಮೈನಸ್ ಮಾಡಿ 70,000 ಬರುತ್ತೆ. ಈ 70,000 ಇಂಟು 50, ಯಾಕಂದ್ರೆ ಇಲ್ಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಇದೆ. ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಇದೆ, ಕೆಳಗಡೆ ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಇದೆ. ಸೊ ಅದಕ್ಕೆ ಅದರದೇ 50 ತೆಗೆದುಕೊಳ್ಬೇಕಾಗುತ್ತೆ. 70,000 ಇಂಟು 50 ಎಷ್ಟು? ನೋಡಿ 35 ಲಕ್ಷ ಮೈನಸ್ 35 ಲಕ್ಷ ಮುಗಿತು. ಇವಾಗ 7ನೇ ಜರ್ನಲ್ ಎಂಟ್ರೀಸ್ ನಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪ್ರಾಪರ್ಟೆಡ್ ಶೇರ್ ಅಕೌಂಟ್ ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನೋಡಿ. 7ನೇ ಜರ್ನಲ್ ಎಂಟ್ರೀಸ್ ನಲ್ಲಿ ಇದು 10,000 ಎಲ್ಲಿ ತೆಗೆದುಕೊಂಡ್ರಿ ಸರ್ ನೀವು ಅಂತ. ನಾವು ಏನು ಇವಾಗ 80,000 ಒಳಗೆ 10,000 ಏನು ಮೈನಸ್ ಮಾಡಿದ್ವಲ್ಲ, ಎಷ್ಟು ಮೈನಸ್ ಮಾಡಿರ್ತೀವಲ್ಲ ಆ ಅಮೌಂಟ್ ಇಲ್ಲಿ ಮುಂದಿನ ಜರ್ನಲ್ ಎಂಟ್ರೀಸ್ ನಲ್ಲಿ ಬರೀಬೇಕು. ಇವಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಇಂಟು 100 ಎಲ್ಲಿಂದಂದ್ರೆ ಇಲ್ಲಿದೆ ನೋಡಿ. ಇಕ್ವಿಟಿ ಶೇರ್ ಎಷ್ಟು? 100 ಈಚ್ ಅಂತೆ ಆಯ್ತಾ. ಇಲ್ಲಿ ನೋಡಿ 10,000 ಇಂಟು 100 ಎಷ್ಟಾಗುತ್ತೆ? 10 ಲಕ್ಷ. ಇವಾಗ ಟು ಪ್ರಾಪರ್ಟೆಡ್ ಶೇರ್ ಅಕೌಂಟ್ ಇದು ನಮಗೆ ಇವಾಗ ಗೊತ್ತಿಲ್ಲ ಇವಾಗ ಇದು ನಾವು ಕಂಡುಹಿಡಬೇಕು. ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟಿದೆ? 50 ಇದೆ. ಇಲ್ಲಿ ನೋಡಿ
ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟಿದೆ 50. 100 50 ಮೈನಸ್ ಮಾಡಿ ಎಷ್ಟು ಬರುತ್ತೆ, ಇದು ಟು ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟಿದೆ 50 ಇದೆ, ಇಲ್ಲಿ ನೋಡಿ 50 ಮತ್ತು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 100 ಈಚ್ ಅಂತೆ ಇಲ್ಲಿ ಆಯ್ತಾ. 100 50 ಮೈನಸ್ ಮಾಡಿ, ಅವಾಗ ಟು ಪ್ರಾಫಿಟೆಡ್ ಶೇರ್ ಅಕೌಂಟ್ ಬರುತ್ತೆ ನಮಗೆ ಆಯ್ತಾ 50 ನೋಡಿ. 10,000 ಇಂಟು 10 ಮಾಡಿದ ತಕ್ಷಣ 10 ಲಕ್ಷ, 10,000 ಇಂಟು 50 5 ಲಕ್ಷ, 10,000 ಇಂಟು 50 5 ಲಕ್ಷ ಆಯ್ತಾ. ಇಲ್ಲಿ ಬರಿಬೇಕಾಗುತ್ತೆ ನಾವು. ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಈ ಒಂದು 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ಏನು ಇಲ್ಲಿ ಮೈನಸ್ ಮಾಡಿರ್ತೀವಲ್ಲ, 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ 80,000 10,000 ಮೈನಸ್ ಮಾಡಿದ್ವಿ ಆಯ್ತಾ. ಈ 10,000 ನಾವು ಮೈನಸ್ ಮಾಡಿದ್ವಿ ಎಲ್ಲಿ, 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ. ಯಾಕಂದರೆ ಅವರು ರಿಸೀವ್ಡ್ ಮಾಡ್ಕೊಂಡಿದ್ದಾರಂತೆ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 10,000. ಅದಕ್ಕೆ ಇಲ್ಲಿ 80,000 10,000 ಮೈನಸ್ ಮಾಡಿದ್ವಿ. ಏನು ಉಳಿತಲ್ಲ 70,000 ಮೇಲೆ 50 ಇಂಟು ಬರಿಬೇಕು. ಯಾಕಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದೆ ಕೆಳಗಡೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದೇ ರೇಟ್ ಹಚ್ಚಬೇಕು ಅವ್ರಿಗೆ ಆಯಿತಾ. 35 ಲಕ್ಷ. ಇವಾಗ ನಾವು ಎಷ್ಟು ಮೈನಸ್ ಮಾಡಿರ್ತೀವಲ್ಲ ಇಲ್ಲಿ ಅಮೌಂಟ್ ತೆಗೆದುಕೊಳ್ಬೇಕಾಗುತ್ತೆ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು, 10,000 ಇಂಟು 100 ಎಲ್ಲಿಂದರೆ 100 ಈಚ್ ಅಂತೆ ಆಯಿತಾ. ಟು ಇಕ್ವಿಟಿ ಪ್ರಾಫಿಟೆಡ್ ಶೇರ್ ನಮಗೆ ಇದು ಗೊತ್ತಿಲ್ಲ ಇವಾಗ. ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟಿದೆ 10,000 50 ಎಲ್ಲಿಂದು ಇಲ್ಲಿದೆ ನೋಡಿ ಆಯಿತಾ. ಇದು 50 ನಾವು ತೆಗೆದುಕೊಳ್ಬೇಕಾಗುತ್ತೆ. ಇದು 50 ಏನಿದೆ ಇದು ಬರೀದು 100 50 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 50 ಬರುತ್ತೆ. ಟು ಪ್ರಾಫಿಟೆಡ್ ಶೇರ್ ಅಕೌಂಟ್ 10,000 ಎಲ್ಲ ಕಡೆ ಹಾಗೆ ಸೇಮ್ ಬರೀಬೇಕು. ಎಷ್ಟು ನಾವು ಮೈನಸ್ ಮಾಡಿದಲ್ಲ ಆ ಅಮೌಂಟ್ ಇಲ್ಲಿ ಬರೀಬೇಕು ಆಯಿತಾ. ಇಲ್ಲಿ ನೋಡಿ 100 50 ಮೈನಸ್ ಮಾಡಿ 50 ಬರುತ್ತೆ. ಸೊ 5 ಲಕ್ಷ ಇಲ್ಲಿ ಕ್ರೆಡಿಟ್ನಲ್ಲಿ ತೋರಿಸಬೇಕು. ಇವಾಗ ಬಿಂಗ್ನಲ್ಲಿ 10,000 ಇಕ್ವಿಟಿ ಶೇರ್ ಪ್ರಾಫಿಟೆಡ್ ಡ್ಯೂ ಫಾರ್ ನಾನ್ ಪೇಮೆಂಟ್ ಇದು ಆಯಿತಾ. ನಾನ್ ಪೇಮೆಂಟ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಅಂತ. ಇವಾಗ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಇವಾಗ ಬ್ಯಾಂಕ್ ಅಕೌಂಟ್ ಡೆಟರ್ ನೋಡಿ, ಬ್ಯಾಂಕ್ ಅಕೌಂಟ್ ಡೆಟರ್ ಪ್ರಾಫಿಟೆಡ್ ಶೇರ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯಿತಾ. ಇವಾಗ ಬ್ಯಾಂಕ್ ಅಕೌಂಟ್ ಡೆಟರ್ ಇಲ್ಲಿ 10,000 ಏನಿದೆಯಲ್ಲ ಇಲ್ಲೇ ನೋಡಿ 10,000 ಅದೇ ನಾವು ಎಷ್ಟು ಲೆಸ್ ಮಾಡಿದ್ವಿ 80,000 10,000 ಲೆಸ್ ಮಾಡಿದ್ವಲ್ಲ ಅದೇ 80,000 10,000 ಏನು ಮೈನಸ್ ಮಾಡಿದ್ವಿ ಅದೇ 10,000 ಮೇಲೆ ಇಲ್ಲಿ ಏನಂದಿದ್ದಾರೆ ಫುಲ್ಲಿ ಪೇಡ್ ಆಗಿದೆ. ಎಷ್ಟು 80 ರೂಪಾಯಿ ಪರ್ ಶೇರ್ ಅಂತೆ. ಇಲ್ಲಿ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ 10,000 ಇಂಟು 80. ಇಲ್ಲಿ ನೋಡಿ 80 ಏನಿದಿಲ್ಲ ಇದು 80 ಏನಿದಿಲ್ಲ ಇದು ಇಲ್ಲಿ 80 ಏನಿದಿಲ್ಲ ಇದು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬರುತ್ತೆ. 10,000 ಇಂಟು 80 ಎಷ್ಟು 8 ಲಕ್ಷ. ಇಲ್ಲಿ ಪ್ರಾಫಿಟೆಡ್ ಶೇರ್ ಅಕೌಂಟ್ ಅಂತ ಇದೆಯಲ್ಲ ಇದು 10,000 ಇಂಟು ಇಲ್ಲಿ 20 ಹೆಂಗೆ ಬಂತಂದರೆ ಇಲ್ಲಿ ನೋಡಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ನಮ್ಮದು 100 ಈಚ್ ಅಂತ ಇದೆ 100 ಈಚ್ ಅಂತೆ. 100 80 ಮೈನಸ್ ಮಾಡಿ ಎಷ್ಟು ಬರುತ್ತೆ 20 ಬರುತ್ತೆ ಆಯಿತಾ. ಸೊ ಪ್ರಾಫಿಟೆಡ್ ಶೇರ್ ಅಕೌಂಟ್ 10,000 ಇಂಟು 20 ಆಯಿತಾ. ಇಲ್ಲಿ 2 ಲಕ್ಷ. ಅದೇ ರೀತಿ ಇಲ್ಲಿ 2 ಲಕ್ಷ ಬರುತ್ತೆ. ಅದೇ ರೀತಿ ಬ್ಯಾಂಕ್ ಅಕೌಂಟ್ 10,000 ಇಂಟು 80 8 ಲಕ್ಷ. ಅದೇ ರೀತಿ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಇಂಟು 100 ಇದು 10 ಲಕ್ಷ ಬರುತ್ತೆ. ಇಲ್ಲಿ ಬೀಯಿಂಗ್ ಪ್ರಾಫಿಟೆಡ್ ಶೇರ್ ರೀ ಇಶ್ಯೂ ಆಗಿದೆ ಇದು ಇಲ್ಲಿ ನೋಡಿ ರೀ ಇಶ್ಯೂ ಮಾಡ್ಕೊಂಡಿದ್ದಾರೆ ಅವರು. ರೀ ಇಶ್ಯೂಡ್ 80 ರೂಪಾಯಿ ಆಯಿತಾ. ರೀ ಇಶ್ಯೂಡ್ ಇಲ್ಲಿ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಚೇಂಜ್ ಆಗುತ್ತೆ ಆಯಿತಾ. 10,000 ಇಂಟು 80 ಇಲ್ಲಿ ಕೊಟ್ಟಿರ್ತಾರೆ ನಮಗೆ ಪರ್ ಶೇರ್ ಅಂತ ಆಯಿತಾ. ಇಲ್ಲಿ ನಾವು ಇಂಟು ಮಾಡಿ ತೆಗೆದುಕೊಳ್ಬೇಕಾಗುತ್ತೆ ಆಯಿತಾ. ಇವಾಗ ಇದು 20 ಎಲ್ಲಿಂದ ಬಂತಂದರೆ ಇವಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ 100 ಈಚ್ ಅಂತ ಏನು ಕೊಟ್ಟಿರ್ತಾರಲ್ಲ 100 ಈಚ್ ಇಲ್ಲಿ ಬರೆದುಕೊಂಡಿದ್ದೀವಿ 100 ಒಳಗೆ 80 ಮೈನಸ್ ಮಾಡಿ 20 ಬರುತ್ತೆ ಆಯಿತಾ. ಇವಾಗ ಫೈನಲ್ ಆಗಿ ಇದೊಂದು ನಾವು ಬರೀಬೇಕು ಏನಂತ, ಪ್ರಾಫಿಟೆಡ್ ಶೇರ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಪ್ರಾಫಿಟೆಡ್ ಶೇರ್ ಆಲ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತ ಬರೀಬೇಕು ಆಯಿತಾ. ಇವಾಗ ಇಲ್ಲಿ ಪ್ರಾಫಿಟೆಡ್ ಎಲ್ಲಿದೆ ಇಲ್ಲಿದೆ ನೋಡಿ ಪ್ರಾಫಿಟೆಡ್ ಇಲ್ಲಿ ಇದೆಯಲ್ಲ 7ನೇ ಜರ್ನಲ್ ಎಂಟ್ರೀಸ್ ಮತ್ತು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಇರುವಂಥ ಅಮೌಂಟ್ ಮೈನಸ್ ಮಾಡಬೇಕು. ನೆನಪಿನಲ್ಲಿ ಇಟ್ಕೊಳ್ಳಿ 7ನೇ ಜರ್ನಲ್ ಎಂಟ್ರೀಸ್ ಮತ್ತು 8ನೇ ಜರ್ನಲ್ ಎಂಟ್ರೀಸ್. ಇವಾಗ ಟು ಪ್ರಾಫಿಟೆಡ್ ಶೇರ್ ಅಕೌಂಟ್ ಇದೆಯಲ್ಲ ಇದು 5 ಲಕ್ಷ ಮತ್ತು ಅದೇ ರೀತಿ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಟು ಪ್ರಾಫಿಟೆಡ್ ಶೇರ್ ಅಕೌಂಟ್ 2 ಲಕ್ಷ. 5 ಲಕ್ಷ ಒಳಗೆ 2 ಲಕ್ಷ ಮೈನಸ್ ಮಾಡಿ ಇಲ್ಲಿ ನೋಡಿ 5 ಲಕ್ಷ ಒಳಗೆ 2 ಲಕ್ಷ ಮೈನಸ್ ಮಾಡಿ 3 ಲಕ್ಷ ಮೈನಸ್ 3 ಲಕ್ಷ ಇಲ್ಲಿ ಬರೀಬೇಕಾಗುತ್ತೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಈ ಒಂದು ಪ್ರಾಬ್ಲಮ್ ಈ ರೀತಿ ಬಿಡಿಸಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.